ಯಾವುದೇ ದೇಶದ, ಅದರಲ್ಲಿಯೂ ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕ ಹಿಂದುಳಿಕೆಗೆ ಸಾಮಾಜಿಕ ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮುಂಜಾನೆ ಮಾತು ನಮ್ಮ ಸ್ಥಿತಿಗೆ ನಾವೇ ಕಾರಣರು ಎಂಬುದನ್ನು ಅರಿತರೆ ಇನ್ನೊಬ್ಬರನ್ನು ದೂಷಿಸುವುದು ತಪ್ಪುತ್ತದೆ, ದಾರಿಯು ಗೋಚರಿಸುತ್ತದೆ. ವಿಜಯವಾಣಿ. ಗಡಿ ವಿವಾಹದ ಮಹಾವೇಗ ರಾಜ್ಯ ಸಿದ್ಧವಾಗಬೇಕು ಬೇಗ. ಬೆಂಗಳೂರು ಭಗ್ನ ಪ್ರೇಮ, ಇಬ್ಬರು ಯುವತಿಯರ ಸಾವು. ನವದೆಹಲಿ 7 ಮತ್ತು 9ನೇ ಕ್ಲಾಸ್ಗೆ ಭಾರತೀಯ ಭಾಷೆ ಕಡ್ಡಾಯ. ರಾಜ್ಯದ ಗಿಗ್ ಕಾರ್ಮಿಕರ ಕಾಯ್ದೆ ಪ್ರಶ್ನಿಸಿ ಅರ್ಜಿ. ಬೆಂಗಳೂರು ಆಧುನಿಕ ಕಾಲದ ವೇಗಕ್ಕೆ ತಕ್ಕಂತೆ ಓಡಬೇಕು. ಬೆಂಗಳೂರು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ. ಬೆಂಗಳೂರು ಯುವತಿಗೆ ಗೊತ್ತಿಲ್ಲದೆ ರಿಜಿಸ್ಟರ್ ಮ್ಯಾರೇಜ್. ರಾಮ ಮಂದಿರ ದೇಣಿಗೆ ಪ್ರಕರಣ ತುರ್ತು ವಿಚಾರಣೆಗೆ ನಕಾರ. ಹಾಸನ ರೈತರ ನವದೆಹಲಿ ದೆಹಲಿಯಲ್ಲಿ ಇವಿ ಕ್ರಾಂತಿಗೆ ಮುನ್ನುಡಿ. ಬಿಜೆಪಿಯಲ್ಲಿ ಆಡಿಯೋ ಬಾಂಬ್ ಸಂಚಲನ. ಕ್ರೀಡಾ ಸುದ್ದಿ. ಹುಬ್ಬಳ್ಳಿ ಟೈಗರ್ಸ್ ಭರ್ಜರಿ ಗೆಲುವಿನ ವೈಭವ. ಅಧ್ಯಯನ 1 ರಾಜ್ಯಶಾಸ್ತ್ರ 1 ಅಧ್ಯಯನ. ಹಕ್ಕುಗಳೆಂದರೆ ಸೌಲಭ್ಯಗಳು. ಹಕ್ಕುಗಳ ವಿಧಗಳು. ನೈತಿಕ ಹಕ್ಕುಗಳು, ಕಾನೂನುಬದ್ಧ ಹಕ್ಕುಗಳು. ಹಕ್ಕುಗಳ ವಿಧಗಳು. ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು. ಕಾನೂನುಬದ್ಧ ಹಕ್ಕುಗಳಲ್ಲಿ 2 ವಿಧಾನಗಳು: ನಾಗರಿಕ ಹಕ್ಕುಗಳು ಮತ್ತು ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು. ನಾಗರಿಕ ಹಕ್ಕುಗಳು ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು. ನಾಗರಿಕ ಹಕ್ಕುಗಳು ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಮಾತನಾಡುವ ಹಕ್ಕು. ನಾಗರಿಕ ಹಕ್ಕುಗಳು ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಸಮಾನತೆಯ ಹಕ್ಕು, ಮಾತನಾಡುವ ಹಕ್ಕು. ನಾಗರಿಕ ಹಕ್ಕುಗಳು ಜೀವಿಸುವ ಹಕ್ಕು, ಕುಟುಂಬದ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಮಾತನಾಡುವ ಹಕ್ಕು, ಸಮಾನತೆಯ ಹಕ್ಕು. ಆರ್ಥಿಕ ಹಕ್ಕುಗಳು ಆಸ್ತಿಯ ಹಕ್ಕು, ಒಪ್ಪಂದದ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು, ಭೌತಿಕ ಸುಭದ್ರತೆಯ ಹಕ್ಕು. ರಾಜಕೀಯ ಹಕ್ಕುಗಳು ಮತದಾನದ ಹಕ್ಕು, ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು, ಸರ್ಕಾರಿ ಹುದ್ದೆ ಹೊಂದುವ ಟೀಕಿಸುವ ಹಕ್ಕು,
ಸರ್ಕಾರವನ್ನು ವಿಮರ್ಶಿಸುವ ಹಕ್ಕು. ಸಮಾಜಶಾಸ್ತ್ರದ ಸ್ವರೂಪ. ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಮತ್ತು ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಅದನ್ನು ಇತಿಹಾಸ, ಸಾಮಾಜಿಕ ತತ್ವಜ್ಞಾನ ಮತ್ತು ರಾಜಕೀಯ ತತ್ವಜ್ಞಾನ ಇಂತಹ ಯಾವುದೇ ಅಧ್ಯಯನ ಶಾಸ್ತ್ರಗಳ ಶಾಖೆ ಎಂಬುದಾಗಿ ಪರಿಗಣಿಸುವಂತಿಲ್ಲ. ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಮಹತ್ವ. ಉಪಯೋಗಗಳು. ವ್ಯಕ್ತಿತ್ವ ಬೆಳವಣಿಗೆ. ಮಾನವ ಮೂಲಭೂತವಾಗಿ ಸಾಮಾಜಿಕ ಜೀವಿಯಾಗಿದ್ದಾನೆ. ಸಮಾಜದ ಬದಲಾವಣೆಯಾಗುವ ಸನ್ನಿವೇಶಗಳಿಗೆ ಅವನು ಹೊಂದಿಕೊಂಡು ಬೇಕಾಗುತ್ತದೆ. ಹೊಂದಾಣಿಕೆ ಮಾಡಿಕೊಳ್ಳುವ ಸಮಾಜದ ಬಗೆಗಿನ ಜ್ಞಾನ ಅವನಿಗೆ ಅವಶ್ಯಕತೆಯಾಗಿದೆ. ಸಮಾಜಶಾಸ್ತ್ರವು ಸಮಾಜದ ವೈಜ್ಞಾನಿಕವಾದ ಹಾಗೂ ಸಮಗ್ರವಾದ ಜ್ಞಾನವನ್ನು ನೀಡುತ್ತದೆ. ಸಮಾಜದ ರಚನೆ, ಬೆಳವಣಿಗೆ, ಸಮಸ್ಯೆಗಳು, ವ್ಯಕ್ತಿಯ ಹಕ್ಕು, ಬಾಧ್ಯತೆಗಳು ಇತ್ಯಾದಿ. ಮನೋಭಾವನೆಗಳ ಬದಲಾವಣೆ. ನಮ್ಮ ಸಮಾಜ ನಮ್ಮ ಧರ್ಮ, ಸಂಪ್ರದಾಯಗಳು, ನೀತಿ ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು, ಆದರ್ಶಗಳು ಇತ್ಯಾದಿಗಳ ಬಗೆಗಿನ ವೈಚಾರಿಕ ದೃಷ್ಟಿಕೋನಗಳನ್ನು ಬೆಳೆಸಿಕೊಳ್ಳುವಲ್ಲಿ ಸಮಾಜಶಾಸ್ತ್ರ ಉಪಯುಕ್ತವಾಗಿದೆ. ಇತರ ಮಾನವ ಜೀವಿಗಳು, ಇತರ ಸಮಾಜಗಳು, ಸಮೂಹಗಳ ಬಗೆಗಿನ ನಮ್ಮ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ಪ್ರತಿಯೊಂದು ಸಮಾಜವು ತನ್ನದೇ ಆದ ಸಮಸ್ಯೆಗಳನ್ನು ಎದುರಿಸುತ್ತದೆ. ಉದಾಹರಣೆಗೆ, ಭಾರತವು ಬಡತನ, ನಿರುದ್ಯೋಗ, ಭಯೋತ್ಪಾದನೆ, ಅಪರಾಧ, ಬಾಲಾಪರಾಧ, ಕೋಮುಗಲಭೆ, ಮದ್ಯಪಾನ, ಭ್ರಷ್ಟಾಚಾರ, ಅಸ್ಪೃಶ್ಯತೆ, ಜಾತೀಯತೆ, ಜೂಜಾಟ, ಯುವಜನಾಂಗದ ಅಶಾಂತಿ, ವೇಶ್ಯಾವಾಟಿಕೆ, ಜನಸಂಖ್ಯೆ ಇನ್ನೂ ಮುಂತಾದ ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳ ಕುರಿತಾದ ವಸ್ತುನಿಷ್ಠ ಅಧ್ಯಯನಕ್ಕೆ ಸಹಾಯಕವಾಗಿದ್ದು, ಈ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಿಸಿದಂತೆ ಉಪಯುಕ್ತ ಸಲಹೆಯನ್ನು ನೀಡುತ್ತದೆ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಭಾರತ ಬಹುಸಮೂಹಗಳ ನಾಡಾಗಿದೆ. ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಹಿಂದುಳಿದ ಅನೇಕ ವರ್ಗಗಳಿವೆ. ಉದಾಹರಣೆಗೆ, ಪರಿಶಿಷ್ಟ ಜಾತಿ,
ಪರಿಶಿಷ್ಟ ವರ್ಗ, ಮಹಿಳಾ ಹಾಗೂ ದುರ್ಬಲ ವರ್ಗಗಳು ಶತಮಾನಗಳಿಂದ ಹಲವು ರೀತಿಯ ಶೋಷಣೆಗೆ ಒಳಗಾಗಿವೆ. ದೇಶ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ಯಾವುದೇ ದೇಶದ, ಅದರಲ್ಲಿಯೂ ಅಭಿವೃದ್ಧಿ ಹೊಂದಿದ ದೇಶಗಳ ಆರ್ಥಿಕ ಹಿಂದುಳಿಕೆಗೆ ಸಾಮಾಜಿಕ ಸಂಗತಿಗಳು ಕಾರಣವಾಗಿರುತ್ತವೆ. ಅನಭಿವೃದ್ಧಿ ದೇಶಗಳ ಆರ್ಥಿಕ ಜೀವನವನ್ನು ವಿಶ್ಲೇಷಿಸುವಲ್ಲಿ ಸಮಾಜಶಾಸ್ತ್ರೀಯ ಮಾಹಿತಿಗಳ ಮಹತ್ವವನ್ನು ಈಗ ಅರ್ಥಶಾಸ್ತ್ರಜ್ಞರು ಮನಗೊಂಡಿದ್ದಾರೆ. ಅಂತೆಯೇ ಒಬ್ಬ ಅರ್ಥಶಾಸ್ತ್ರಜ್ಞನು ಸಮಾಜಶಾಸ್ತ್ರಜ್ಞ ಆಗಿರಬೇಕು ಎಂದು ಹೇಳಲಾಗಿದೆ. ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆ ಬಗ್ಗೆ ಜ್ಞಾನ. ನಮ್ಮ ಸುತ್ತಮುತ್ತಲಿನ ಸಂಭವಿಸಿರುವ ಇತ್ತೀಚಿನ ಬದಲಾವಣೆಗಳು ಹಾಗೂ ಬೆಳವಣಿಗೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಮಾಜಶಾಸ್ತ್ರ ನೀಡುತ್ತದೆ. ಇದರಿಂದ ಬದಲಾವಣೆಗಳಿಗೆ ಅನುಗುಣವಾಗಿ ನಾವು ವರ್ತಿಸಬಹುದಾಗಿದೆ. ಇಂತಹ ಹಲವು ವಿಷಯಗಳೇ ಜ್ಞಾನ. ಸಮಾಜದ ಕಡೆಯ ನಮ್ಮ ಜವಾಬ್ದಾರಿ ಪ್ರಜ್ಞೆಯನ್ನುಂಟು ಮಾಡುತ್ತವೆ. ಆಗಸ್ಟ್ ಕಾಮ್ಟೆಯವರು 1798ರಲ್ಲಿ ಫ್ರೆಂಚ್ನಲ್ಲಿ ಜನ್ಮ ತಾಳುತ್ತಾರೆ. ಇವರು ತಮ್ಮ ಸಂಪೂರ್ಣ ಶೈಕ್ಷಣಿಕ ಅಭ್ಯಾಸದಲ್ಲಿ ಹಲವು ತೊಡಕುಗಳನ್ನು ಎದುರಿಸಿದ್ದಾರೆ. ಫ್ರಾನ್ಸ್ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ನಿಯಂತ್ರಣಕ್ಕಾಗಿ ಅರ್ಹತೆಯನ್ನು ಗಳಿಸಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಆಗಸ್ಟ್ ಕಾಮ್ಟೆಯವರು ಸಮಾಜಶಾಸ್ತ್ರದ ಸ್ಥಾಪಕ ತಜ್ಞರಲ್ಲಿ ಒಬ್ಬರು. ಆಗಸ್ಟ್ ಕಾಮ್ಟೆಯವರು ಸೋಷಿಯಾಲಜಿ ಎಂಬ ಪದವನ್ನು ಪರಿಚಯಿಸಿದ ಮೊದಲಿಗರಾಗಿದ್ದಾರೆ. ಸಮಾಜಶಾಸ್ತ್ರದ ಪಿತಾಮಹ ಎಂದು ಕರೆಸಿಕೊಂಡ ಕೀರ್ತಿ ಆಗಸ್ಟ್ ಕಾಮ್ಟೆಯವರಿಗೆ ಸಲ್ಲುತ್ತದೆ. ಆಗಸ್ಟ್ ಕಾಮ್ಟೆಯವರು ಪಾಸಿಟಿವ್ ಫಿಲಾಸಫಿ ಎಂಬ ಕೃತಿಯ ಮೂಲಕ ಸೋಷಿಯಾಲಜಿ ಎಂಬ ಪದವನ್ನು 1839ರಲ್ಲಿ ಮೊದಲು ಬಳಸಿ ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನೇ ಸಮಾಜಶಾಸ್ತ್ರವೆಂದು ಕರೆದರು. ಆಗಸ್ಟ್ ಕಾಮ್ಟೆಯವರು ಸಮಾಜಶಾಸ್ತ್ರವನ್ನು 2 ಭಾಗಗಳಾಗಿ ವಿಂಗಡಿಸಿದ್ದು ಅವು ಯಾವುವು ಎಂದರೆ ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಚಲನಶಾಸ್ತ್ರ. ಆಗಸ್ಟ್ ಕಾಮ್ಟೆಯವರು 3 ಹಂತಗಳ ಸೂತ್ರಗಳನ್ನು ವಿವರಿಸಿದ್ದಾರೆ. ಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, ವೈಜ್ಞಾನಿಕ ಹಂತ. ಕಾಮ್ಟೆಯವರು ವಿಜ್ಞಾನ ವರ್ಗೀಕರಣ ಸಿದ್ಧಾಂತವನ್ನು ನೀಡಿದ್ದಾರೆ. ಅವುಗಳೆಂದರೆ ಗಣಿತಶಾಸ್ತ್ರ, ಖಗೋಳಶಾಸ್ತ್ರ, ಭೌತಶಾಸ್ತ್ರ, ರಾಸಾಯನಿಕಶಾಸ್ತ್ರ, ಜೀವಶಾಸ್ತ್ರ, ಸಮಾಜಶಾಸ್ತ್ರ. ಕೊಡುಗೆಗಳು: ಪಾಸಿಟಿವ್ ಫಿಲಾಸಫಿ, ಪಾಸಿಟಿವ್ ಪೊಲಿಟಿಕ್ಸ್. ಸಮಾಜಶಾಸ್ತ್ರ ಅಧ್ಯಯನದ ವಿಷಯಗಳು: ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ, ಸಾಮಾಜಿಕ ಜೀವನದ ಮೂಲಭೂತ ಘಟಕಗಳ ಅಧ್ಯಯನ, ಮೂಲಭೂತ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ, ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ, ವಿಶೇಷ ಅಧ್ಯಯನ ಕ್ಷೇತ್ರಗಳ ಶೋಧನೆ. ಆಗಸ್ಟ್ ಕಾಮ್ಟೆ. ಮೆಕೆವರ್ ಮತ್ತು ಫೇಜ್. ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ವಿಜ್ಞಾನವಾಗಿದೆ. ಮೆಕೆವರ್ ಮತ್ತು ಫೇಜ್. ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು ವಿಜ್ಞಾನವಾಗಿದೆ. ಎಚ್. ಎಂ. ಜಾನ್ಸನ್. ಸಾಮಾಜಿಕ ಸಮೂಹಗಳ ಕುರಿತಾದ
ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ಇಮೇಲ್ ಡರ್ಕಿಮ್. ಸಮಾಜಶಾಸ್ತ್ರವು ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವಾಗಿದೆ. ಆಗಸ್ಟ್ ಕಾಮ್ಟೆ. ಸಮಾಜಶಾಸ್ತ್ರವು ನಿಸರ್ಗ ಸಹಜವಾದ ಹಾಗೂ ಸ್ಥಿರರೂಪದ ನಿಯಮಗಳಿಗೆ ಒಳಪಟ್ಟ ಸಾಮಾಜಿಕ ವಿದ್ಯಮಾನಗಳ ವಿಜ್ಞಾನವಾಗಿದ್ದು, ಅಂತಹ ನಿಯಮಗಳನ್ನು ಕಂಡುಕೊಳ್ಳುವುದೇ ಅದರ ಶೋಧನೆಯ ಉದ್ದೇಶವಾಗಿದೆ. ಸಮಾಜಶಾಸ್ತ್ರದ ಉಗಮ ಕಾರಣವಾದ ಅಂಶಗಳು: ಅವಳಿ ಕ್ರಾಂತಿಗಳ ಪ್ರಭಾವ, ಫ್ರಾನ್ಸಿನ ಮಹಾಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಭೌತ ವಿಜ್ಞಾನಗಳು ಮತ್ತು ಇತರ ಸಮಾಜದ ವಿಜ್ಞಾನಗಳು, ಬೆಳವಣಿಗೆಯಿಂದ ಪಡೆದ ಸ್ಫೂರ್ತಿ, ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನಗಳು ನೀಡಿದಂತಹ ಸ್ಫೂರ್ತಿ. ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆ ಹೊರತು ಭೌತ ವಿಜ್ಞಾನವಾಗಿಲ್ಲ. ಸಮಾಜಶಾಸ್ತ್ರವು ಒಂದು ನೀತ್ಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣ-ನಿರ್ದೇಶಕ ಶಾಸ್ತ್ರವಲ್ಲ. ವಿಜ್ಞಾನದ ಗುಣಲಕ್ಷಣಗಳು: ವಾಸ್ತವತೆ, ತಾರತಮ್ಯತೆ, ಸಾರ್ವತ್ರಿಕತೆ, ಭವಿಷ್ಯಸೂಚಕತೆ, ಪ್ರಾಮಾಣಿಕತೆ, ವಸ್ತುನಿಷ್ಠತೆ ಮತ್ತು ಮೌಲ್ಯ ನಿರಪೇಕ್ಷತೆ. ವೈಜ್ಞಾನಿಕ ವಿಧಾನಗಳು ಹಾಗೂ ತಂತ್ರಗಳ ಮೇಲೆ ವಿಶೇಷವಾದ ಗಮನ. ವ್ಯಕ್ತಿತ್ವ ಬೆಳವಣಿಗೆ, ಮನೋಭಾವಗಳ ಬೆಳವಣಿಗೆ, ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ, ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಬೋಧನೆ ವಿಷಯವಾಗಿ ಸಮಾಜಶಾಸ್ತ್ರ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ಯಾವುದೇ ದೇಶದ ಅದರಲ್ಲಿಯೂ ಸಮಾಜಾಭಿವೃದ್ಧಿ ಸಮುದಾಯದ ಪ್ರಕಾರಗಳು: ಗ್ರಾಮ ಸಮುದಾಯ, ಆದಿವಾಸಿ ಸಮುದಾಯ, ನಗರ ಸಮುದಾಯ, ಗ್ರಾಮೀಣ ಸಮುದಾಯ. ಸಂಘದ ಲಕ್ಷಣಗಳು: ಸಂಘವು ಒಂದು ಮಾನವ ಸಮೂಹ. ನಿರ್ದಿಷ್ಟ ಆಸಕ್ತಿ ಇಲ್ಲವೇ ಆಸಕ್ತಿಗಳು. ಸರ್ಕಾರದ ಮನೋಭಾವ, ಸಂಘಟಿತ ಸಮೂಹ, ಸಾಮಾಜಿಕ ನಿಯಂತ್ರಣ. ಸಂಸ್ಥೆಯ ವಿಧಗಳು: ಪ್ರಾಥಮಿಕ ಮಾಧ್ಯಮಿಕ ಸಂಸ್ಥೆಗಳು. ಸಮುದಾಯದ ಲಕ್ಷಣಗಳು: ಸ್ಥಿರತೆ, ಸ್ವಾಭಾವಿಕತೆ, ಸಮುದಾಯದ ಗಾತ್ರ, ಸಾಮಾಜಿಕ ನಿಯಂತ್ರಣ. ಹೆಸರು: ಆರ್ಥಿಕ ಸಂಸ್ಥೆಗಳು ಮಾನವ ಮೂಲಭೂತ ಅಗತ್ಯತೆಗಳನ್ನು ಸಮರ್ಪಕವಾಗಿ ಪೂರೈಸಲು ಯತ್ನಿಸುವ ಸಂಸ್ಥೆಯಾಗಿದೆ.